ಬಿಹಾರ ಎಲೆಕ್ಷನ್ ಹೊತ್ತಲ್ಲೇ ಈಗ RJD ಲಾಲು ಕುಟುಂಬಕ್ಕೆ ಮಹಾ ಸಂಕಷ್ಟವೊಂದು ಎದುರಾಗಿದೆ. ಬಿಹಾರದಲ್ಲಿ ಇನ್ನೇನು ಚುನಾವಣೆ ಬರುತ್ತೆ, ಯಾಕಂದರೆ ಚುನಾವಣೆಗೆ ದಿನಾಂಕ ಕೂಡ ಘೋಷಣೆಯಾಗಿದೆ. ಹೀಗಿರುವಾಗಲೇ RJD ಲಾಲು ಕುಟುಂಬಕ್ಕೆ ಈಗ ಮಹಾ ಸಂಕಷ್ಟ ಎದುರಾಗಿರುವಂಥದ್ದು. ಬಿಹಾರದಲ್ಲಿ ಇಂಡಿಯಾ ಕೂಟದ ಪರ ಪ್ರಚಾರದಲ್ಲಿ ಲಾಲು ಕಾಣಿಸ್ಕೊಳ್ತಾ ಇದ್ದಾರಂತೆ. ಲಾಲು ಕುಟುಂಬದ ವಿರುದ್ಧವಿದ್ದಂತಹ ಆರೋಪದಲ್ಲಿ ಲಾಲುಗೆ ಸೂಪರ್ ಶಾಕ್ ಎದುರಾಗಿದೆ. ಮಾಜಿ ಮುಖ್ಯಮಂತ್ರಿ ಲಾಲು ಪತ್ನಿ ರಾಬ್ರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಹಗರಣದಲ್ಲಿ ರಾಬ್ರಿ ದೇವಿಗೆ ಹಿನ್ನಡೆ ಹಾಕಿತು. ಪ್ರವಾಸೋದ್ಯಮ ನಿಗಮ ಹಗರಣದಲ್ಲಿ ಲಾಲು ಕುಟುಂಬದ ಅನೇಕರಿಗೆ ಮರ್ಮಾಘಾತವಾಗಿರುವಂಥದ್ದು. ಲಾಲು ಫ್ಯಾಮಿಲಿ ವಿರುದ್ಧ ದೆಹಲಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯ ಒಂದು ಸಿದ್ಧತೆ ಕೂಡ ನಡೀತಾ ಇದೆ. ವಿಶೇಷ ನ್ಯಾಯಾಧೀಶ ವಿಶಾಲ್ ಘೋಯ್ಗ್ನೆ ರಾಬ್ರಿ ಮತ್ತು ತೇಜಸ್ವಿ ಯಾದವ್ ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಬಿಹಾರ ಎಲೆಕ್ಷನ್ ಹೊತ್ತಲ್ಲಿ ಈಗ RJD ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಸಾಕಷ್ಟು ವಿಚಾರಗಳಿತ್ತು ಈ ಒಂದು ಕೇಸ್ನ ವಿಚಾರವಾಗಿ. ಈಗ ಇದೇ ವಿಚಾರದಲ್ಲಿ ಕೂಡ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದರೆ ಇನ್ನೇನು ಬಿಹಾರದ ಒಂದು ಚುನಾವಣೆಯ ದಿನಾಂಕ ಕೂಡ ಘೋಷಣೆಯಾಗಿದೆ. ಅದಕ್ಕೆ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ. ಇನ್ನೊಂದು ಕಡೆ ಬಿಹಾರ ಎಲೆಕ್ಷನ್ ಬೇರೆ ರಾಜ್ಯದ ಒಂದು ರಾಜಕಾರಣದಲ್ಲಿ ಏನೋ ಒಂದು ಬದಲಾವಣೆ ತರುತ್ತೆ ಅನ್ನುವಂಥ ಕೂಡ ಮಾತು ಕೂಡ ಇದೆ. ಹೀಗಾಗಿ ಬಿಹಾರದ ಒಂದು ಚುನಾವಣೆ ಇದೆ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಹೀಗಾಗಿ ಲಾಲು ಪ್ರಸಾದ್ ಯಾದವ್ ಏನಿದೆ ಅವರ ಪತ್ನಿ ಮತ್ತು ಮಗನಿಗೆ ಒಂದು ದೊಡ್ಡ ನ್ಯಾಯಾಲಯದಲ್ಲಿ ಹಿನ್ನಡೆ ಆಗಿದೆ. ಭ್ರಷ್ಟಾಚಾರದ ಆರೋಪದಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮದ ಒಂದು ಹಗರಣದಲ್ಲಿ RJD ಮುಖ್ಯಸ್ಥ ಆಗಿರುವಂತಹ ಲಾಲು ಪ್ರಸಾದ್ ಯಾದವ್, ಬಿಹಾರದ ಮಾಜಿ ಮುಖ್ಯಮಂತ್ರಿ ಆದಂತಹ ರಾಬ್ರಿ ದೇವಿ ಅವರ ಮಗ, ಹಾಲಿ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ತೇಜಸ್ವಿ ಯಾದವ್ ಇವರ ವಿರುದ್ಧ ದೆಹಲಿಯ ವಿಶೇಷ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆತಂಕ ಎದುರಾಗಿದೆ ಈ ಒಂದು ಲಾಲು ಒಂದು ಕುಟುಂಬಕ್ಕೆ, RJD ಪಕ್ಷ. ಹೀಗಾಗಿ ಏನು ಮಾಡ್ತಾರೆ ಮುಂದೆ ಅಂತ ನೋಡಬೇಕು. ಚುನಾವಣೆಗೆ ಕೆಲವು ದಿನಗಳು ಬಾಕಿ ಇದೆ. ಇನ್ನು ರಾಷ್ಟ್ರ ರಾಜಧಾನಿಯ ಒಂದು ನ್ಯಾಯಾಲಯವೊಂದು RJDಗೆ ಈ ರೀತಿಯಾಗಿ ಬಿಗ್ ಶಾಕನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬಿಹಾರ ಚುನಾವಣೆಯನ್ನು ಹೇಗೆ ಎದುರಿಸ್ತಾರೆ ಅಂತ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.